ಅಕ್ಕ ಬನ್ನಿ. ನೀನೇನು ಇಲ್ಲಿ ಕೆಲಸಕ್ಕೆ ಸೇರಿದೆ ನಾಜು? ಹೌದು ಕೈತಗೆ ಅಕ್ಕ, ಕೆಲಸಕ್ಕೆ ಸೇರಿ 3 ದಿನ ಆಯ್ತು. ನಂದು ಗಂಡಂಗೆ ರಿಕ್ಷಾಗೆ ಬಾಡಿಗೆನೇ ಸಿಗೋದಿಲ್ಲ, ಅದಕ್ಕೆ ನಾನು ಕೆಲಸಕ್ಕೆ ಬಂದಿದ್ದೀನಿ. ಹೌದಾ? ಹೌದಕ್ಕ, ನಿಮ್ದುಗೆ ಮಗಳಿಗೆ ಬ್ಲೌಸ್ ಆಗಿದೆ. ಹೌದಾ? ನಮ್ದುಗೆ ಓನರ್ ಇದಾರಲ್ಲ ಮೇಡಮ್, ಅವ್ರು ಬಂದ್ಮೇಲೆ ನೀವು ತಗೊಂಡೋಗಿ ಆಯ್ತಾ? ಗುಡ್ ಮಾರ್ನಿಂಗ್ ಬಾನು. ಹಾ ಗುಡ್ ಮಾರ್ನಿಂಗ್ ಮೇಡಮ್ಗೆ. ನೀನು ಲಂಬು ರಾಣಿ ತಾನೆ? ನೀನು ಕವಿತಾ ತಾನೆ? ಹೌದು, ನೀನು ಲಂಬು ರಾಣಿನೇ, ನಾನು ಕವಿತಾ. ಹೇಗಿದೆಯಾ ಕವಿತಾ? ನಿನ್ನ ನೋಡಿ ತುಂಬಾ ಖುಷಿ ಅಂತ ಉಂಟು. ನಾನ್ ಚೆನ್ನಾಗಿದ್ದೀನಿ ಲಂಬು, ಹೆಂಗಿದ್ಯಾ ನೀನು? ನೋಡು ಎಷ್ಟು ಲಂಬು ಆಗಿದ್ದೀನಿ ಅಂತ. ಹೌದೌದು, ಮಕ್ಕಳು ಬಂದು ಹೇಳಿದ್ರು, ಅಮ್ಮ ಅವರನ್ನ ನೋಡಕ್ಕೆ ಆಗಲ್ಲ, ತಲೆ ಎತ್ತಿ ನೋಡಿದ್ರೆ ಕತ್ತಲ ನೋವತ್ತೆ ಅಂತ. ಇಷ್ಟ ಎತ್ತರ ಬಿಟ್ಟಿದ್ಯಾ? ಹೌದು, ನಿನ್ ಮಕ್ಳದು? ನನ್ ಮಕ್ಳೇ. ನಿನಗೆ ಮದ್ವೆ ಆಯ್ತಾ? ಮದ್ವೆ ಆಯ್ತು. ನಮ್ಮ ಯಜಮಾನ್ರು ಮಂಗಳೂರಿನವರು. ಹೌದಾ? ಅವರು ಬ್ಯಾಂಕ್ ಮ್ಯಾನೇಜರು. ಅವರಿಗೆ ಇಲ್ಲಿ ಟ್ರಾನ್ಸ್ಫರ್ ಆಯ್ತಾ ಕಾಗೆಹಳ್ಳಿಗೆ, ನಾವು ಬಂದ್ವಿ. ಓ ಹಂಗಾ? ಹೌದು, ಈ ಕಾಗೆಹಳ್ಳಿಯಲ್ಲೇ ಇರೋದು ಮನೆ ತಗೊಂಡು. ಆಯ್ತಾ, ಒಂದಿನ ಬಾ ಮನೆಗೆ, ಆಯ್ತಾ, ಮಾತಾಡೋಣ ಆರಾಮಾಗಿ ಕುತ್ಕೊಂಡು. ಆಯ್ತು ಲಂಬು, ನೀನು ಬಾ ನಮ್ಮ ಮನೆಗೆ. ಇಲ್ಲೇ ಪಕ್ಕದಲ್ಲಿ ನಮ್ಮ ನಾಸು ಇದ್ದಾಳಲ್ಲ, ಅವ್ರ ಮನೆಯಿಂದ 3 ಮನೆ ದಾಟಿ ಅಷ್ಟೇ. ಆಯ್ತು ಆಯ್ತಾ. ನಿನ್ ಮಗಳದು ಬಟ್ಟೆ ಹೊಲ್ದಿದ್ದೀನಿ, ತಗೊಂಡೋಗು. ಎಷ್ಟಾಯ್ತು? ಅದೆಲ್ಲ ಬೇಡವಾ, ನೀನ್ ಬಟ್ಟೆ ತಗೊಂಡೋಗ. ಇಲ್ಲಪ್ಪ, ಹಾಗೆಲ್ಲ ಬೇಡ ರಾಣಿ. ನೀನ್ ಎಷ್ಟಂತ ಹೇಳು, ನಾನು ಕೊಟ್ಬಿಡ್ತೀನಿ. ಇಲ್ಲ ಆಗೋದಿಲ್ಲವಾ, ನೀನ್ ತಗೊಂಡೋಗ. ನನಗೆ ಏನು ಕೊಡ್ಬೇಡ, ನೀನ್ ತಗೊಂಡೋಗು. ಹಾಗೆಲ್ಲ ಮಾಡ್ಬಾರ್ದು ರಾಣಿ, ನೀನ್ ಎಷ್ಟಂತ ಹೇಳು, ನಾನು ಕೊಟ್ಟೋಗ್ತೀನಿ. ಮಕ್ಕಳದೆಲ್ಲ ಹೊಲ್ದಿರೋದು ಪರವಾಗಿಲ್ಲ, ಇನ್ನೊಂದ್ಸಲ ನೋಡು ಆಯ್ತಾ? ಸರಿ ಆಯ್ತು, ಕೊಡು. ನನಗೂ ಲೇಟ್ ಆಗ್ತದೆ, ಮಗಳು ಬೇಗ ಹೋಗ್ಬೇಕಂತೆ. ಬಾನು, ಆ ಬಟ್ಟೆ ತೆಗೆದುಕೊಡಿ. ಹಾ ತಗೊಳ್ಳಿ. ಕೈತಗೆ ಹಾಕ. ಏನು ಕೈತಗೆ ಹಾಕಾಗೆ ಫ್ರೆಂಡ್ಗೆ ಅದು ನಮ್ದು ಮೇಡಮು? ಹೌದು ಕಣಮ್ಮ ಬಾನು, ಇವಳು ನಾನು ಸಣ್ಣ ವಯಸ್ಸಿನ ನನ್ನ ಫ್ರೆಂಡ್. ಇಬ್ರು ಒಟ್ಟಿಗೆ 10ನೇ ಕ್ಲಾಸ್ ತನಕ ಓದಿದ್ದೀವಿ ಮೈಸೂರಲ್ಲಿ. ಮತ್ತೆ ಇವಳು ಬೇರೆ ಊರಿಗೆ ಹೋಗ್ಬಿಟ್ಲು. ಆಮೇಲೆ ನಾನು ನೋಡ್ಲೇ ಇಲ್ಲ. ಇಷ್ಟು ವರ್ಷ ಬಿಟ್ಟು ನೋಡ್ತಾ ಇದ್ದೀನಿ ಇವಳನ್ನ. ಅರೆ, ಇಷ್ಟು ವರ್ಷ ಬಿಟ್ಟು ನೋಡ್ತಾ ಇದ್ದೀರಾ, ಎಷ್ಟು ಖುಷಿ ಇರತ್ತಲ್ಲ ನಿಮ್ಗೆ. ಹೌದು ಬಾನು. ಆಯ್ತು ರಾಣಿ, ನಾನು ಹೊರಡ್ತೀನಿ. ಮಕ್ಕಳಿಗೆ ಲೇಟ್ ಆಗ್ತದೆ ಸ್ಕೂಲಿಗೆ. ಅವಳು ಬೇರೆ ಸೀರೆ ಉಡ್ಬೇಕು. ಆಯ್ತಾ? ನೀನು ನಾಜು ಹತ್ರ ನನ್ನ ನಂಬರ್ ಇದೆ, ಅವಳ ಹತ್ರ ತಕೊಂಡು ನನಗೆ ಕಾಲ್ ಮಾಡಾಯ್ತಾ? ಆಯ್ತು ಕೈತಾ, ಹೊರಡು. ಬಾನು, ಇವತ್ತು ಭಾರಿ ಖುಷಿ ಆಗ್ತಾ ಉಂಟು ನನಗೆ. ಮತ್ತೆ ಮೇಡಮ್ಗೆ ಇರೋದಿಲ್ವಾ? ಇಷ್ಟೇ ವರ್ಷ ಬಿಟ್ಟು ನೋಡ್ತಾ ಇರುವಾಗ ಭಾರಿ ಖುಷಿ ಆಗ್ತದೆ ಬಿಡಿ. ಈ ಖುಷಿನ ಸೆಲೆಬ್ರೇಟ್ ಮಾಡ್ಬೇಕು ಬಾನು. ನಾನು ನಿನಗೆ ಮಧ್ಯಾಹ್ನ ಬಿರಿಯಾನಿ ಆರ್ಡರ್ ಮಾಡ್ತೀನಿ, ಆಯ್ತಾ? ಆಯ್ತಿಗೆ ಮೇಡಮ್. ಹೌದಮ್ಮ, ನಿಮ್ ಫ್ರೆಂಡ್ ಅವರು? ಹೌದನು, ಅವಳು ನನ್ನ ಫ್ರೆಂಡು. ಅವಳನ್ನ ನಾನು ಬೆಳಗ್ಗೆ ನೋಡಿದ ತಕ್ಷಣ ಭಾರಿ ಖುಷಿ ಆಗ್ಬಿಡ್ತು ನನಗೆ. ಎಷ್ಟು ವರ್ಷದ ಮುಂಚೆ ಅವಳನ್ನ ನೋಡಿದ್ ಗೊತ್ತಾ? ಎಷ್ಟು ವರ್ಷ ಆಗಿರ್ಬೋದಮ್ಮ? ಅವಳು ಲಾಸ್ಟ್ ನಾನು ಅವಳನ್ನ ನೋಡಿದ್ದು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಲ್ಲಿ ಮಾತ್ರ. ಆಮೇಲೆ ಅವಳು ಹೋಗ್ಬಿಟ್ಲು ಬೇರೆ ಊರಿಗೆ. ಆಮೇಲೆ ಅವಳನ್ನ ನೋಡಿಲ್ಲ. ಈಗ ಅವಳು ನೋಡ್ತಾ ಇದ್ದೀನಿ ಅಂದ್ರೆ ಒಂದು 18 ವರ್ಷ ಆಗಿರ್ಬೋದು. ಹೌದಮ್ಮ. ಅಮ್ಮ ಅಮ್ಮ, ಲೇಟ್ ಆಯ್ತಮ್ಮ ಸ್ಕೂಲಿಗೆ. ಏನ್ ಮಾಡ್ತಾ ಇದ್ದೀರಾ ಇಬ್ರು? ಅಕ್ಕನಿಗೆ ಸೀರೆ ಉಡಿಸ್ತಾ ಇದ್ದೀರಾ ಚೋ? ತಡಿ, ಬಂದ 5 ನಿಮಿಷ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ ಸೀರೆಯಲ್ಲಿ. ಸಂಜೆ ಬಂದ ತಕ್ಷಣ ನಿಂಗೆ ದೃಷ್ಟಿ ತೆಗಿಬೇಕು. ಬಾ, ಪಪ್ಪನಿಗೆ ತೋರಿಸ್ತೀಯಂತೆ. ಆಯ್ತಮ್ಮ. ಸ್ಕೂಲಲ್ಲಿ ಒಳ್ಳೆ ಹುಡುಗಿ ಅಂತ ಹೆಸರು ತೆಗಿಬೇಕು, ಗೊತ್ತಾಯ್ತಾ ಅಚ್ಚು? ಆಯ್ತು ಪಪ್ಪ. ಮತ್ತೆ ನಿಮ್ ಟೀಚರು ಏನ್ ಲೆಸನ್ ಮಾಡ್ತಾ ಇದ್ದಾರೆ, ಅವ್ರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೀನ್ ಅರ್ಥ ಮಾಡ್ಕೊಂಡೆ ಅಂದ್ರೆ ನಿನ್ಗೆ ಓದೋದು ತುಂಬಾ ಈಸಿ ಆಗುತ್ತೆ. ಆಯ್ತು ಪಪ್ಪ. ಬಾನು, ಚೆನ್ನಾಗಿ ಕಾಣ್ತಿದ್ದಾಳೆ ಅಕ್ಕ. ಸೂಪರ್ ಆಗಿದ್ದಾಳೆ ನೋಡೋದಕ್ಕೆ ಸೀರೆಯಲ್ಲಿ. ನಮ್ಮ ಅಕ್ಕ ಇಷ್ಟು ಚೆನ್ನಾಗಿ ಕಾಣ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ ಮಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ. ನನ್ ಮಗಳು ಅಷ್ಟು ಬೇಗ ಇಷ್ಟು ದೊಡ್ಡೋಳಾಗ್ಬಿಟ್ಲಾ? ಹೋಗಿ ಪಪ್ಪ. ನಾನು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಓದೋದಿಕ್ಕೆ ನನ್ನ ಅಮ್ಮನ ಬಗ್ಗೆ 4 ಮಾತು ಬರೆದು ಕೊಟ್ಟಿದ್ನಲ್ಲ, ಅದೆಲ್ಲ ಓದ್ಕೊಂಡ? ನಿನ್ನೆನೆ ಎಲ್ಲ ಓದ್ಬಿಟ್ಟೆ ಅಮ್ಮ. ಸರಿ, ಹೇಳಮ್ಮ ನೋಡೋಣ. ಆಯ್ತು ಪಪ್ಪ. ನನ್ನ ಹೆಸರು ಅನು ಅಂತ. ನಾನು 5ನೇ ತರಗತಿ ಓದ್ತಾ ಇದ್ದೀನಿ. ನಾನು ಹಾಕಿರೋಂಥ ವೇಷ ಬಂದು ಅಮ್ಮನ ವೇಷನ ಹಾಕೊಂಡಿದ್ದೀನಿ. ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಅಮ್ಮ ಮೂಲ ಕಾರಣ. ಅಮ್ಮನ ಪ್ರೀತಿಗಿಂತ ದೊಡ್ಡ ಪ್ರೀತಿ ಇಲ್ಲ. ಅಮ್ಮನಿಗಿಂತ ಹೆಚ್ಚಿನ ಭದ್ರತೆ ಇಲ್ಲ. ಅಮ್ಮನು ಕೊಟ್ಟ ಪ್ರೀತಿ ಈ ಪ್ರಪಂಚದಲ್ಲಿ ಯಾರು ಕೊಡಲಾರದು. ಅಮ್ಮನು ಹಾಲು ಆಹಾರವನ್ನು ನೀಡುತ್ತಾಳೆ ಮತ್ತು ತನ್ನ ಮಗುವನ್ನು ಪ್ರೀತಿಯಿಂದ ಬೆಳೆಸುತ್ತಾಳೆ. ನಮ್ಮ ಜೀವನದಲ್ಲಿ ಅಮೂಲ್ಯವಾದ ಪಾಠಗಳನ್ನು ಕಲಿಸುವ ಗುರು ಅಮ್ಮ. ಅಮ್ಮ ನಮಗೆಲ್ಲರಿಗೂ ಮೊದಲ ಗುರು. ಅಮ್ಮನ ಋಣವನ್ನು ಎಷ್ಟು ಬಾರಿ ಜನಿಸಿದರೂ ತೀರಿಸಲಾಗದು. ನಮ್ಮ ಭಾರತೀಯ ಸಮಾಜವು ಮಾತೃದೇವೋಭವ, ಪಿತೃದೇವೋಭವ ಮತ್ತು ಆಚಾರ್ಯ ದೇವೋಭವ ಎಂದು ತಾಯಿಗೆ ಮೊದಲ ಆದ್ಯತೆ ನೀಡಿದೆ. ಇಂದಿನ ಸಮಾಜದಲ್ಲಿ ವಯಸ್ಸಾದ ಪೋಷಕರನ್ನು ತಮ್ಮ ಮಕ್ಕಳು ದೂರ ಮಾಡುತ್ತಿದ್ದಾರೆ. ಇದು ದೊಡ್ಡ ಪಾಪ. ಅವರನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಚೆನ್ನಾಗಿತ್ತನು ನೀನ್ ಹೇಳಿದ್ದು. ಭಾರಿ ಚೆನ್ನಾಗಿ ಕಲ್ತಿದ್ಯಾ. ಆಯ್ತಾ, ನೀನ್ ಇದೇ ತರ ಹೋಗಿ ಸ್ಕೂಲಲ್ಲಿ ಹೇಳಾಯ್ತಾ, ನಿನಗೆ ಫಸ್ಟ್ ಪ್ರೈಸ್ ಸಿಗತ್ತೆ ನೋಡು. ಆಯ್ತು ಪಪ್ಪ. ಏನ್ ಹಂಗ್ ನೋಡ್ತಾ ಇದೀಯ ಅಚ್ಚು? ನೀನು ಈ ತರ ಚೆನ್ನಾಗಿ ಕಲಿಬೇಕಾಯ್ತಾ? ಇದೇನಮ್ಮ ಇಷ್ಟೇ, ನಾನು ಇದಕ್ಕಿಂತ ಇನ್ನೂ ತುಂಬಾ ಚೆನ್ನಾಗಿ ಕಲಿತೀನಿ ಗೊತ್ತಾ?
ಹೌದಾ ನನ್ನ ಚಿನ್ನಿ ಮಗಳೇ, ಆಯ್ತು. ನಾನು ನಿನಗೆ ನೆಕ್ಸ್ಟ್ ನಿನಗೆ ತಾನೇ ಕಾಂಪಿಟೇಷನ್ ಬರುತ್ತೆ, ಆಗ ಇದೇ ತರ ನಾನು ನಿನಗೆ ಏನಾದ್ರೂ ಬೇರೆ ಬರ್ಕೊಡ್ತೀನಿ. ನೀನ್ ಆ ತರ ಹೆಂಗ್ ಕಲ್ತು ಹೇಳ್ತಿ ಅಂತ ನೋಡೋಣ, ಆಯ್ತಾ? ಅಚ್ಚು, ನಾನು ಸೀರಿಯಲ್ ಹೆಂಗ್ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದ್ದೀನಾ? ನೋಡಮ್ಮ, ನನ್ನ ನೋಡ ಆ ತರ ಆಗ್ತಿದೆ ಅಂತ. ಅವಳು ಹೆಂಗ್ ಮಾಡ್ತಿದ್ದಾಳೆ ನೋಡಮ್ಮ. ಅವಳು ಬೇಕು ಅಂತ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ವಾ? ಅನ್ನೋ ಬಿಡು, ಅವಳ ಮಾತಲ್ಲಿ ಯಾಕೆ ತಗೊಳ್ತೀನಿ ನೀನು? ಹೌದಾ, ನನ್ನ ಮಗಳಿಗೆ ವಾಂತಿ ಬರ ಹೋಗ್ತಾ ಇದೆಯಂತೆ. ಸರಿ, ನಾನು ಕಷಾಯ ಮಾಡ್ಕೊಡ್ತೀನಿ ನಿಂಗೆ. ಆಯ್ತು ಮಗಳೇ, ಜಾಗ್ರತೆ ಹೋಗ್ಬಾ ಆಯ್ತಾ? ನಿಧಾನವಾಗಿ ನಡಿ, ಸೀರೆ ಫಸ್ಟ್ ಟೈಮ್ ಮುಟ್ಟಿದ್ಯಲ್ಲ, ನಡೆಯೋದಿ ಸ್ವಲ್ಪ ಕಷ್ಟ ಆಗತ್ತೆ. ಆಯ್ತಮ್ಮ, ಎದ್ದೋಗಿ. ಇನ್ನು ಕುತ್ಕೊಂಡೇ ಇದ್ದೀರಾ? ಮಕ್ಳಿಗೆ ಲೇಟ್ ಆಯ್ತು, ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಬಿಟ್ಟು ಬನ್ನಿ ಮಕ್ಕಳನ್ನ. ಆಯ್ತು ಆಯ್ತಾ? ಅಮ್ಮ ಎಲ್ಲಿದ್ದಾರೆ? ಅಮ್ಮ ಕಾಣಲೇ ಇಲ್ಲ ಬೆಳಗ್ಗೆಯಿಂದ. ಅತ್ತೆಗೆ ಸ್ವಲ್ಪ ಜ್ವರ ರೀ, ಮಲ್ಗಿದ್ದಾರೆ. ಹೌದಾ? ಸರಿ ತಡಿ, ಮಕ್ಕಳನ್ನ ಬಿಟ್ಟು ಬರ್ತೀನಿ, ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋದ್ರಾಯ್ತು. ಅಮ್ಮ. ಏನ್ ಸಣ್ಣೋನೆ, ಎಲ್ಗೋಗ್ ಬಂದೆ? ಅಮ್ಮ, ಮಕ್ಕಳನ್ನ ಸ್ಕೂಲಲ್ಲಿ ಬಿಟ್ಟು ಬಂದೆ. ಏನಾಯ್ತಮ್ಮ, ಜ್ವರನಾ? ಹೌದು ಕಣಪ್ಪ, ಜ್ವರ, ರಾತ್ರಿಯಿಂದ ಜ್ವರ. ಏನಾಯ್ತಮ್ಮ ಸಡನ್ ಆಗಿ ಜ್ವರ? ಏನಂತ ಹೇಳೋದು ಸಣ್ಣೋನೆ, ನಾನು ರಾತ್ರಿ ಊಟ ಆದ್ಮೇಲೆ ವಾಕಿಂಗ್ ಹೋಗ್ತೀನಿ, ಗೊತ್ತಲ್ಲ? ರಾತ್ರಿ ವಾಕಿಂಗ್ ಹೋಗಿದ್ದೆ, ಆಗ ಅಯ್ಯೋ, ಯಾರಿದು ಇಷ್ಟೊತ್ತಿನ ಕುತ್ಕೊಂಡು ಅಳ್ತಾ ಇದ್ದಾರೆ? ಯಾರಪ್ಪ ಇಷ್ಟೊತ್ತಿನಾಗ ಅಳ್ತಾ ಇದ್ದೀರಾ? ಯಾರಪ್ಪ ನೀನು? ಯಾಕೆ, ಏನಾಯ್ತು? ಹುಷಾರಿಲ್ವಾ? ಏನಿದು, ಏನೋ ಒಂಥರ ಕಾಣ್ತೈತಲ್ಲಪ್ಪ. ಏನಾಗ್ತಿದೆ ನನಗೆ? ಏನೋ ಕೈ ಕಾಲೆಲ್ಲ ಒಂಥರ ಆಗ್ತಿದೆ. ಏನಿದು ಹಿಂಗಿದೆ? ಅಯ್ಯೋ, ಮನೆ ಹೆಂಗೋದೀಗ? ಅಯ್ಯೋ ಅಯ್ಯೋ, ಏನು ಹಿಂಗಿದೆ? ಏನಮ್ಮ ಹಿಂಗ್ ಹೇಳ್ತಾ ಇದೀಯಾ? ಹೌದು ಕಣೋ ಸಣ್ಣವನೇ, ನನ್ಗೆ ಅದನ್ನ ನೋಡ್ಬಿಟ್ಟು ಹೆದರಿಕೆನೆ ತಡಿಯಕ್ಕಾಗ್ಲಿಲ್ಲ. ಕೈ ಕಾಲೆಲ್ಲ ನೋವಾಗ್ತಿದೆ. ಅಲ್ಲೇ ನನ್ಗೊಂಥರ ಆಗ್ಬಿಡ್ತು. ಓಡೋಡ್ ಬಂದ್ಬಿಟ್ಟೆ ಮನೆಗೆ. ಬಂದು ಮಲ್ಕೊಂಡವಳೆ. ಇನ್ನೂ ಎದಳಕ್ಕಾಗ್ತಾ ಇಲ್ಲ ನನಗೆ. ಅಮ್ಮ, ನೀನ್ ನಡಿ, ಹಾಸ್ಪಿಟ್ಲಿಗೆ ಹೋಗೋಣ. ಲೋ ಸಣ್ಣವನೇ, ಹಾಸ್ಪಿಟ್ಲಿಗೆ ಹೋಗೋಣ? ನನ್ಗೆ ಯಾಕೋ ರಾತ್ರಿ ಇಡೀ ಒಂದ್ ಮನ್ಸಲ್ಲಿ ಅನ್ಸ್ತಾನೆ ಇತ್ತಪ್ಪ. ಏನಮ್ಮ? ನಂಗನ್ಸತ್ತೆ ನಿಮ್ಮಪ್ಪ ಬದುಕಿಲ್ಲ ಅಂತ ಅನ್ಸತ್ತೆ ಕಣೋ. ನಿಮ್ಮಪ್ಪ ಸತ್ತೋಗ್ಬಿಟ್ರು ಅಂತ ನನ್ಗನ್ಸತ್ತೆ ಕಣೋ. ಹೌದಮ್ಮ, ನನ್ಗೂ ಅವತ್ತು ಹಂಗೆ ಅನ್ಸ್ತು. ಏನ್ ಹೇಳ್ತಾ ಇದೀಯಾ? ಹೌದಮ್ಮ, ಅವತ್ತು ನನ್ನ ಮಕ್ಕಳನ್ನ ಕರ್ಕೊಂಡೋಗಿ ಪಾನಿಪುರಿ ತಿಂದಾಗ್ಲೇನೆ ನಂಗೆ ಅನ್ಸ್ತು ಹಾಗೇನೆ. ಅಲ್ಲಿ ನಿಮ್ಮ ಅಪ್ಪನೊಟ್ಟಿಗೆ ಒಂದ್ ಅಣ್ಣ ಇರತ್ತಲ್ಲ, ಆ ಅಣ್ಣ ಇದ್ನ ಅಲ್ಲಿ? ಹ್ಞೂ ಅಮ್ಮ, ಆ ರಾಮಜ್ಜ ತಾನೆ ಅಲ್ಲೇ ಇದಾರೆ ಇನ್ನು. ಸರಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೀನ್ ನಡಿ, ಮೊದಲು ಹಾಸ್ಪಿಟ್ಲಿಗೆ ಹೋಗೋಣ. ಮಾವನ್ ಬಗ್ಗೆ ನಾವ್ ಅನ್ಕೊಂಡಿದ್ದು ನಿಜಾನೇ ಆಯ್ತು. ಏನೋ ವಿಷಯ ಇದೆ. ಯಾರ ರಾಮಜ್ಜ? ಅವಜ್ಜ ಅಲ್ಲೇ ಇದಾರಂತ ಹೇಳಿದ್ರಲ್ಲ, ಅದೆಲ್ಲ ಅಂತ ಹುಡ್ಕೊಂಡು ಹೋಗಿದ್ರೆ ನೋಡ್ಕೊಂಡ್ ಬರ್ಬೇಕು. ಅಕ್ಕನ ಹತ್ರ ಮೊದ್ಲು ಹೇಳೋಣ.